ಭಾರತದಿಂದ ತೊಲಗೋಕೆ ಪಾಕಿಸ್ತಾನದ ಪ್ರಜೆಗಳಿಗೆ ಇವತ್ತು ಕೊನೆಯ ದಿನ. ಇವತ್ತು ಡೆಡ್ಲೈನ್ ಅನ್ನು ಕೊಡಲಾಗಿತ್ತು. ನೀವು ಇಷ್ಟರೊಳಗಡೆನೆ ನಿಮ್ಮ ಗಂಟು ಮುಟ್ಟೆ ಕಟ್ಕೊಂಡು ನಿಮ್ಮ ದೇಶಕ್ಕೆ ನೀವು ಹೋಗ್ತಿರ್ಬೋದು ಅಂತ ಕೆಲವರು ನಮ್ಮ ಭಾರತದಲ್ಲಿ ಉಸಿರುಗಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಭಾರತನ ಕಂಡ್ರಾಗಲ್ಲ, ಕುದಿ 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 ಅಂತ ಒಳಗಡೆ ರಕ್ತ ಕುದಿತಾ ಇರುತ್ತೆ. ಬಟ್ ಹೊರಗಡೆ ಏನು ಅಂತಂದರೆ ಅಲ್ಲಿ ಹೋದರೆ ಆರ್ಥಿಕವಾಗಿ ಯಾವುದು ಸದೃಢ ಇಲ್ಲ. ಉತ್ತಮವಾದಂಥ ಶೈಕ್ಷಣಿಕ ಆಗಿ ನಾವು ನೋಡೋದಾದರೆ ಶಿಕ್ಷಣ ಸಿಗಲ್ಲ. ಒಂದು ಒಳ್ಳೆ ಜೀವನ ಕಟ್ಕೊಳ್ಳೋದಕ್ಕೆ ಮದುವೆ ಆಗಿ ಇಲ್ಲಿಗೆ ಬಂದಿದ್ದಾರೆ, ಓದೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾರೆ, ಬಿಸ್ನೆಸ್ ಮಾಡೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾರೆ, ಜೀವನ ನಡೆಸೋಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾರೆ. ನಿಮಗೆ ಭಾರತ ಅಂದರೆ ಆಗಲ್ಲ, ಭಾರತದ ಜನರನ್ನ ಕಂಡ್ರೆ ಆಗಲ್ಲ. ಹಿಂದೂಸ್ತಾನ್ ಅಂದಿದ ತಕ್ಷಣ ಮೈ ಉರಿದು ಬಿಡುತ್ತೆ. ಸೊ ಅದಕ್ಕೆ ಈಗ ಅಟ್ಯಾಕ್ ಆಯ್ತಲ್ಲ, ಅಟ್ಯಾಕ್ ಆದಮೇಲೆ ನಿಮ್ಮ ದೇಶಕ್ಕೆ ಲಗೇಜ್ ತಗೊಂಡು ಹೋಗಿ ಅಂತ, ಬ್ಯಾಗು ಹಿಡಿ ಊರಿಗೆ ನಡಿ ಅಂತ ಏನು ಹೇಳ್ತಾರೋ ಅದನ್ನು ಮಾಡಿ ಅಂತ ಹೇಳಿದ್ದಕ್ಕೆ ಇವತ್ತು ಡೆಡ್ಲೈನ್. ಇವತ್ತು ಸಂಜೆ ಒಳಗೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಬೇಕು, ಇಲ್ಲ ಅಂತಂದರೆ ಕಠಿಣ ಕ್ರಮ ಅಂತ. ಈಗಾಗಲೇ ಗಡಿಯಲ್ಲಿ ಎಲ್ಲ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ರಿ. ಸೊ ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ದೀರ್ಘಾವಧಿ ವೀಸಾ ಪಡೆದು ನೆಲೆಸಿರುವವ್ರಿಗೆ ಮಾತ್ರ ಇಲ್ಲಿ ವಿನಾಯಿತಿ ಸಿಗುತ್ತೆ. ಅಂದರೆ ಅದಕ್ಕೂ ಒಂದಷ್ಟು ರೂಲ್ಸ್ಗಳು ಇದೆಯಲ್ಲ, ಇಷ್ಟು ದಿನಗಳವರೆಗೂ ಇಲ್ಲಿ ವಾಸ ಮಾಡಿದವರಿಗೆ ಇಲ್ಲಿ ಇರೋದಕ್ಕೆ ಅವಕಾಶ ಅಂತ. ಸೊ ಅವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ. ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ತೆಗೆದುಕೊಂಡಂಥ ರಾಜತಾಂತ್ರಿಕ ಕ್ರಮ ಭಾಗವಾಗಿ ಭಾರತದಲ್ಲಿ ನೆಲೆಸಿರುವಂಥ ಎಲ್ಲ ಪಾಕಿಸ್ತಾನದ ಪ್ರಜೆಗಳಿಗೆ ತಾಯ್ನಾಡಿಗೆ ಮರಳೋಕೆ ಕೇಂದ್ರ ಸರ್ಕಾರ ನೀಡಿದಂಥ ಗಡುವು ಇವತ್ತು ಅಂದರೆ ಏಪ್ರಿಲ್ 27ಕ್ಕೆ ಇವತ್ತು ಸಂಜೆಗೆ ಮುಗಿಯುತ್ತೆ. ಒಂದು ವೇಳೆ ಭಾನುವಾರ ಸಂಜೆ ಒಳಗೆ ಭಾರತ ತೊರೆಯದ ಪಾಕ್ ಪ್ರಜೆಗಳ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ರಾಜ್ಯಗಳಲ್ಲಿರುವ ಪಾಕ್ ಪ್ರಜೆಗಳನ್ನು ಹುಡುಕಿ ಇವತ್ತು ಸಂಜೆ ಒಳಗೇನೆ ದೇಶ ಬಿಡ್ತಾ ಇದ್ದಾರೆ ಅನ್ನೋದನ್ನು ಖಚಿತಪಡಿಸ್ಕೊಳ್ಳಿ ಅಂತ ಈಗಾಗಲೇ ಗೃಹ ಸಚಿವ ಅಮಿತ್ ಶಾ ಎಲ್ಲ ಸಿಎಂಗಳಿಗೂ ಕೂಡ ಸೂಚಿಸಿದ್ದಾರೆ. ಇದರ ಭಾಗವಾಗಿ ಕಳೆದ 3 ದಿನಗಳಲ್ಲಿ ಕೇವಲ 450 ಪಾಕ್ ಪ್ರಜೆಗಳು ಮಾತ್ರವೇ ವಾಘಾ ಅಟ್ಟಾರಿ ಗಡಿ ಮುಖಾಂತರವಾಗಿ ತಾಯ್ನಾಡಿಗೆ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಲ್ಲಿವರೆಗೂ ಹೋಗಿರೋದು ಎಷ್ಟು ಮಂದಿ ಅಂತಂದರೆ 450 ಮಂದಿ ಮಾತ್ರ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನು ರಾಜಸ್ಥಾನದಲ್ಲಿ 2,000ಕ್ಕೂ ಹೆಚ್ಚು, ಹಾಗೆಯೇ ಮಹಾರಾಷ್ಟ್ರದಲ್ಲಿ 5,000 ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ಹೀಗೆ ವೀಸಾ ರದ್ದಾಗಲಿರುವ ಸಂಖ್ಯೆ ಭಾರಿ ಪ್ರಮಾಣದಲ್ಲಿದೆ. ಅವರೆಲ್ಲ ಭಾನುವಾರ ಪಾಕಿಸ್ತಾನಕ್ಕೆ ಮರಳುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಹೀಗಾಗಿ ಕೇಂದ್ರ ಸೋಮವಾರದ ಬಳಿಕ ಇವರ ವಿರುದ್ಧ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದೊಂದು ಕುತೂಹಲ ಅಂತೂ ಇದ್ದೇ ಇದೆ. ಯಾಕಂದರೆ ಈಗ ಇವತ್ತು ಹೋಗಲಿಲ್ಲ ಅಂತಂದರೆ ತುಂಬ ಜನ ನಾನಾ ರೀತಿಯಾದಂಥ ರೀಸನ್ಸನ್ನು ಹೇಳ್ತಾ ಇರೋದನ್ನು ನೀವು ಕೂಡ ಗಮನಿಸ್ತಾ ಇರ್ಬೋದು. ಇಲ್ಲ, ನಾನು ಇಲ್ಲೇ ಜೀವನ ಕಟ್ಕೊಳ್ತೀನಿ, ನಾನು ಇಲ್ಲಿಗೆ ಮದುವೆ ಆಗಿ ಬಂದಿದ್ದೀನಿ, ನಾನು ಹೋಗಲ್ಲ ಅಂತೆಲ್ಲ ಹೇಳ್ತಾ ಇರೋದನ್ನು ನೀವು ಗಮನಿಸ್ತಾ ಇರ್ಬೋದು. ಇವತ್ತು ಸಂಜೆ ಒಳಗೆ ಡೆಡ್ಲೈನ್ ಆಗಿರೋದ್ರಿಂದ ಇವತ್ತು ಯಾರ್ಯಾರು ಹೋಗಿಲ್ಲ ಅಂತ ಅಂದರೆ ಕೇಂದ್ರ ಸರ್ಕಾರದಿಂದ ಕಠಿಣ ಕ್ರಮ ಅಂತ ಹೇಳಲಾಗ್ತಾ ಇದೆ. ಏನು ಕಠಿಣ ಕ್ರಮ ಕೈಗೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಮೇ ಬಿ ಸೋಮವಾರ ಸಂಜೆ ಅಥವಾ ಬೆಳಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಆಗಬಹುದು. ಕೇಂದ್ರದಿಂದ ಕಠಿಣ ರೀತಿಯಾದಂಥ ಕ್ರಮ ಏನು ಅನ್ನೋದು ಅನೌನ್ಸ್ಮೆಂಟ್ ಆಗ್ಬೋದು. ಆ ಬಗ್ಗೆ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಮತ್ತೆ ನರಕಕ್ಕೆ ಕಳಿಸ್ಬೇಡಿ, ಹಿಂದೂ ನಿರಾಶ್ರಿತರ ಅಳಲು, ಪಾಕಿಸ್ತಾನಕ್ಕೆ ಹೋಗೋದಕ್ಕಿಂತ ಭಾರತದಲ್ಲಿ ಸಾಯುವುದೇ ಲೇಸು ಅಂತ ಕಣ್ಣೀರು ಹಾಕ್ತಾ ಇದ್ದಾರಂತೆ. ಪಹಲ್ಗಾಮ್ ದಾಳಿಯ ಬಳಿಕ ಭಾರತದಲ್ಲಿನ ಪಾಕಿಸ್ತಾನಿ ಪ್ರಜೆಗಳು ಭಾರತ ಬಿಟ್ಟು ತೆರಳೋಕೆ ಗಡುವು ಮುಕ್ತಾಯವಾಗ್ತಿದ್ದಂತೆ ಭಾರತದಲ್ಲಿ ವಾಸಿಸ್ತಾ ಇರುವ ಪಾಕಿಸ್ತಾನಿ ಹಿಂದೂ ನಿರಾಶ್ರಿತರು ಆತಂಕಕ್ಕೊಳಗಾಗಿದ್ದಾರೆ. ಪಾಕಿಸ್ತಾನದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಪರಿಸ್ಥಿತಿ ಹದಗೆಡ್ತಾ ಇದ್ದು ಪಾಕ್ನಂತಹ ನರಕಕ್ಕೆ ನಮ್ಮನ್ನು ದಯವಿಟ್ಟು ಕಳಿಸ್ಬೇಡಿ ಅಂತ ಅಳಲನ್ನು ತೋಡ್ಕೊಂಡಿದ್ದಾರೆ. ಪಾಕ್ನಲ್ಲಿ ಧಾರ್ಮಿಕ ಕಿರುಕುಳದಿಂದ ಪಲಾಯನಗೈದು ಬಂದಿದ್ದಂಥ ಹಿಂದೂ ನಿರಾಶ್ರಿತರು ಭಾರತ ಸರ್ಕಾರದ ನಿರ್ಧಾರದಿಂದ ಮತ್ತು ಈಗ ಚಿಂತೆಗೆ ಈಡಾಗಿದ್ದಾರೆ. ಅವರು ಆತಂಕವನ್ನು ತೋಡ್ಕೊಳ್ತಾ ಇದ್ದಾರೆ. ಪಾಕಿಸ್ತಾನದಂತಹ ನರಕಕ್ಕೆ ಮರಳುವ ಆಲೋಚನೆ ಚಿಂತೆಗೀಡು ಮಾಡಿದೆ. ಅಂತಹ ನರಕಕ್ಕೆ ಹೋಗುವ ಬದಲು ಭಾರತದಲ್ಲಿ ಸಾಯುವುದೇ ನಮಗೆ ಒಳ್ಳೆಯದು, ನಾವು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗಲ್ಲ, ದಯವಿಟ್ಟು ನಮ್ಮನ್ನು ಕಳಿಸ್ಬೇಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಇಷ್ಟು ಬೆಳವಣಿಗೆ ಈ ಪಾಕ್ ಏನು ಪ್ರಜೆಗಳು ಭಾರತದಲ್ಲಿ ವಾಸ ಇದ್ರು ಅವರು ಇಲ್ಲಿಂದ ತೊಲಗಿ ಅಂತ ಹೇಳಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರೋದು. ನೋಡ್ಬೇಕು ಇವತ್ತು ಸಂಜೆ ಒಳಗೆ ಎಷ್ಟು ಜನ ಹೋಗ್ತಾರೆ, ನಮಗದೊಂದು ಡೇಟಾ ಸಿಗುತ್ತಲ್ಲ, ಎಷ್ಟು ಜನ ಹೋಗಿದ್ದಾರೆ ಏನು ಅಂತ. ಇನ್ನುಳಿದಂತೆ ಎಷ್ಟು ಜನ ಉಳ್ಕೊಂಡಿದ್ದಾರೆ, ಅವರಿಗೆಲ್ಲ ಏನು ಶಿಕ್ಷೆ ಆಗುತ್ತೆ ಅಂತ. ನಮ್ಮ ಕರ್ನಾಟಕದಲ್ಲೂ ಕೂಡ ಮಂಗಳೂರು ಭಾಗದಲ್ಲೆಲ್ಲ ಜಾಸ್ತಿ ಜನ ಇದ್ದಾರೆ, ಬೆಂಗಳೂರು ಮತ್ತು ಮಂಗಳೂರು ಭಾಗದಲ್ಲೆಲ್ಲ. ಇಲ್ಲಿನ ಸರ್ಕಾರ ಕೂಡ ಆಲ್ರೆಡಿ ಹೇಳಿರೋದು, ಕೇಂದ್ರದ ಯಾವುದೇ ನಿರ್ಧಾರಕ್ಕೂ ಕೂಡ ನಾವು ಸಿದ್ಧರಾಗಿದ್ದೀವಿ, ಬದ್ಧರಾಗಿದ್ದೀವಿ, ಅದನ್ನು ನಾವು ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತೀವಿ ಅಂತ ನಮ್ಮ ನಾಯಕರುಗಳು ಕೂಡ ಹೇಳಿದ್ದಾರೆ. ಮತ್ತು ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ SP ಗಳಿಗೆ ಸೂಚನೆಯನ್ನು ಕೊಡಲಾಗಿದೆ, ಯಾರ್ಯಾರು ಇದ್ದಾರೋ ಅವರನ್ನೆಲ್ಲ ಕಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ.
ನಿಟ್ಟಿನಲ್ಲಿ ನೋಡೋಣ. ಒಂದು ಸಂಜೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಒಂದು ಕ್ಲಿಯರ್ ಡೇಟಾ ಸಿಗುತ್ತೆ. ಎಷ್ಟು ಜನ ಇಲ್ಲಿಂದ ಹೋಗಿದ್ದಾರೆ, ಎಷ್ಟು ಜನ ಇಲ್ಲಿ ಉಳ್ಕೊಂಡಿದ್ದಾರೆ, ಉಳ್ಕೊಂಡವ್ರಿಗೆ ಏನು ಕ್ರಮ ಕೈಗೊಳ್ಳಲಾಗತ್ತೆ ಅಂತ. ಇನ್ನು